ಬಾಂಗ್ಲಾದಲ್ಲಿ ಹಿಂದೂ ಸನ್ಯಾಸಿ ಅರೆಸ್ಟ್, ಜಾಮೀನು ಕೊಡದ ಕೋರ್ಟ್. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ಬಗ್ಗೆ ಭಾರತದ ಸರ್ಕಾರವು ದನಿ ಎತ್ತಿದೆ. ಹಿಂದೂ ಸನ್ಯಾಸಿ ಚಿನ್ಮಯ್ ಕೃಷ್ಣ ದಾಸ್ ಅವರನ್ನು ಬಾಂಗ್ಲಾದಲ್ಲಿ ಬಂಧಿಸಿರುವ ಬಗ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಕಳವಳ ವ್ಯಕ್ತಪಡಿಸಿದೆ. ಚಿನ್ಮಯ್ ಕೃಷ್ಣ ದಾಸ್ ಬ್ರಹ್ಮಚಾರಿ ಅವರು ಇಸ್ಕಾನ್ನ ಪುರೋಹಿತ ಹಾಗೂ ಬಾಂಗ್ಲಾದೇಶ ಸಮ್ಮಿಲಿತ ಸನಾತನಿ ಜಾಗರಣ ಜ್ಯೋತಿಯ ವಕ್ತಾರರಾಗಿದ್ದಾರೆ. ಸೋಮವಾರ ಅವರನ್ನು ಬಂಧಿಸಲಾಗಿದ್ದು ಜಾಮೀನು ಮಂಜೂರು ಮಾಡಲು ನಿರಾಕರಿಸಲಾಗಿದೆ. ಈ ಬಗ್ಗೆ ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಬಾಂಗ್ಲಾದೇಶ ಸರ್ಕಾರವು ಇದರ ಬಗ್ಗೆ ಗಮನ ಕೊಡಬೇಕು ಎಂದು ತಾಕೀತು ಮಾಡಿದೆ. ಬಾಂಗ್ಲಾದೇಶದಲ್ಲಿ ತೀವ್ರಗಾಮಿಗಳಿಂದ ಹಿಂದೂಗಳು ಹಾಗೂ ಇತರೆ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳು ನಡೆಯುತ್ತಿವೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರ ಮನೆಗಳು ಹಾಗೂ ಉದ್ಯಮಗಳ ಸ್ಥಳಕ್ಕೆ ನುಗ್ಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಬೆಂಕಿ ಹಚ್ಚಿದ್ದಾರೆ ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ಲೂಟಿ ಮಾಡಿದ್ದಾರೆ. ದೇವಾಲಯಗಳು ಹಾಗೂ ಇತರೆ ಧಾರ್ಮಿಕ ಕೇಂದ್ರಗಳಲ್ಲಿ ಕಳ್ಳತನ ನಡೆದಿದೆ. ವಿಗ್ರಹಗಳನ್ನು ಹಾಳುಗೆಡವಲಾಗಿದೆ. ಪ್ರಕರಣಗಳು ದಾಖಲಾಗಿರುವ ಇಂಥ ಹಲವು ಘಟನೆಗಳಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಉಲ್ಲೇಖಿಸಿದೆ. ಇಂತಹ ದುಷ್ಕೃತ್ಯಗಳಲ್ಲಿ ಭಾಗಿಯಾಗಿರುವವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಬಾಂಗ್ಲಾದೇಶದ ಆಡಳಿತವು ಹಿಂದೂಗಳು ಹಾಗೂ ಎಲ್ಲಾ ಅಲ್ಪಸಂಖ್ಯಾತರ ಸುರಕ್ಷತೆ ಬಗ್ಗೆ ಗಮನಿಸಬೇಕಿದೆ. ಹಾಗೆ ಅವರೆಲ್ಲರೂ ಶಾಂತಿಯುತವಾಗಿ ಸಭೆ ಸೇರುವುದು ಹಾಗೂ ಅವರ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುವುದಕ್ಕೆ ತೊಡಕಾಗದಂತೆ ಕ್ರಮ ವಹಿಸಬೇಕು ಎಂದು ವಿದೇಶಾಂಗ ಸಚಿವಾಲಯವು ಆಗ್ರಹಿಸಿದೆ. ಕೋರ್ಟ್ ಹೊರಗೆ ಭಾರೀ ಘರ್ಷಣೆ, ಹಿಂದೂಗಳಿಗೆ ಬಾಂಗ್ಲಾ ಪೊಲೀಸರ ಥಳಿತ. ಹೋರಾಟದಲ್ಲಿ ಭಾಗಿಯಾಗಿದ್ದ ಹಿಂದೂ ಸನ್ಯಾಸಿ ಚಿನ್ಮಯ್ ಕೃಷ್ಣದಾಸ್ ಬ್ರಹ್ಮಚಾರಿ ಅವರ ಜಾಮೀನು ಅರ್ಜಿಯನ್ನು ಬಾಂಗ್ಲಾದೇಶದ ಕೋರ್ಟ್ ವಜಾಗೊಳಿಸಿದೆ. ಅದರೊಂದಿಗೆ ಸನ್ಯಾಸಿಗೆ ಜೈಲು ಶಿಕ್ಷೆಗೆ ಆದೇಶಿಸಿದೆ. ಸೋಮವಾರ ಬಾಂಗ್ಲಾದೇಶದ ಅಧಿಕಾರಿಗಳು ಢಾಕಾದ ಹಜರತ್ ಶಹಜಾಲಾಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪ ಚಿನ್ಮಯ್ ಕೃಷ್ಣದಾಸ್ ಅವರನ್ನು ಬಂಧಿಸಿದ್ದರು. ಢಾಕಾದಿಂದ ಅವರು ಚಿತ್ತಗಾಂವ್ಗೆ ವಿಮಾನದಲ್ಲಿ ಪ್ರಯಾಣಿಸಲು ಹೊರಟಿದ್ದರು. ಹಿಂದೂ ಸನ್ಯಾಸಿಯ ಪರವಾಗಿ ಕೋರ್ಟ್ನ ಹೊರಭಾಗದಲ್ಲಿ ಸೇರಿದ ಸಾವಿರಾರು ಹಿಂದೂಗಳನ್ನು ಥಳಿಸಿರುವುದಾಗಿ ವರದಿಯಾಗಿದೆ. ಅವರೆಲ್ಲರೂ ಚಿನ್ಮಯ್ ಕೃಷ್ಣ ಅವರ ಬಂಧನವನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದ್ದರು. ಕೋರ್ಟ್ ಸಮೀಪ ಘೋಷಣೆಗಳನ್ನು ಕೂಗಿದ್ದರು. ಆ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಘರ್ಷಣೆ ಉಂಟಾಗಿದೆ. ಹಿಂದೂ ಸಮುದಾಯದ ಜಾಥಾದಲ್ಲಿ ಬಾಂಗ್ಲಾದೇಶದ ಧ್ವಜಕ್ಕೆ ಅಗೌರವ ತರಲಾಗಿದೆ ಎಂದು ಅಕ್ಟೋಬರ್ 30ರಂದು ಚತ್ತೋಗ್ರಾಮ್ನ ಕೊಟ್ಟಾಲಿ ಪೊಲೀಸ್ ಠಾಣೆಯಲ್ಲಿ ಚಿನ್ಮಯ್ ಕೃಷ್ಣದಾಸ್ ಸೇರಿದಂತೆ 19 ಜನರ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಚೀನಾ ಕೆನಡಾ ಮೇಲೆ ಟ್ರಂಪ್ ಕಣ್ಣು, ಯಾವುದೇ ಸರಕಿಗೂ ಪ್ರತ್ಯೇಕ ಶುಲ್ಕ. ಅಮೆರಿಕದೊಳಗೆ ಪ್ರವೇಶಿಸಿರುವ ವಿದೇಶಿ ಸಾಮಾನು ಸರಂಜಾಮುಗಳ ಮೇಲೆ ಹೆಚ್ಚುವರಿ ಶುಲ್ಕ ವಿಧಿಸುವ ಯೋಜನೆಯನ್ನು ಡೊನಾಲ್ಡ್ ಟ್ರಂಪ್ ಮುಂದಿಟ್ಟಿದ್ದಾರೆ. ಅಮೆರಿಕದ ನಿಯೋಜಿತ ಅಧ್ಯಕ್ಷರ ಈ ಪ್ರಸ್ತಾಪವು ಹಲವು ಕಂಪನಿಗಳ ಷೇರು ಬೆಲೆಯಲ್ಲಿ ತಲ್ಲಣ ಉಂಟು ಮಾಡಿದೆ. ಚೀನಾ, ಕೆನಡಾ ಹಾಗೂ ಮೆಕ್ಸಿಕೋದಿಂದ ಬರುವ ಸರಕುಗಳ ಮೇಲೆ ಹೆಚ್ಚುವರಿ ಶುಲ್ಕ ವಿಧಿಸುವುದಾಗಿ ಟ್ರಂಪ್ ಹೇಳಿದ್ದಾರೆ. ಇದಕ್ಕೆ ಚೀನಾದಿಂದ ಕ್ಷಿಪ್ರ ಪ್ರತಿಕ್ರಿಯೆ ಬಂದಿದ್ದು, ವ್ಯಾಪಾರ ಸಮರವನ್ನು ಯಾರೊಬ್ಬರಿಗೂ ಗೆಲ್ಲುವುದಿಲ್ಲ ಎಂದು ಕುಟುಕಿದೆ. ಆದರೆ ಜನವರಿ 20ರಂದು ಅಮೆರಿಕದ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡ ನಂತರ ತಾನು ಸಹಿ ಹಾಕುವ ಮೊದಲ ಆದೇಶವೇ ಇದಾಗಿರುತ್ತೆ ಎಂದಿದ್ದಾರೆ ಟ್ರಂಪ್. ಮೆಕ್ಸಿಕೋ ಮತ್ತು ಕೆನಡಾದಿಂದ ಅಮೆರಿಕಕ್ಕೆ ಪ್ರವೇಶಿಸುವ ಎಲ್ಲಾ ವಸ್ತುಗಳ ಮೇಲೆ 25% ಶುಲ್ಕ ವಿಧಿಸಲಾಗುತ್ತದೆ. ಹಾಗೆ ಚೀನಾದಿಂದ ಬರುವ ಸರಕುಗಳ ಮೇಲೆ 10% ಶುಲ್ಕ ಹಾಕಲಾಗುತ್ತದೆ. ಈಗಿರುವ ಯಾವುದೇ ಹೆಚ್ಚುವರಿ ಶುಲ್ಕಗಳ ಜೊತೆಗೆ ಇದನ್ನು ವಿಧಿಸಲಾಗುತ್ತಿದೆ. ಅಂದಹಾಗೆ ಡೊನಾಲ್ಡ್ ಟ್ರಂಪ್ ತಮ್ಮ ಚುನಾವಣಾ ಪ್ರಚಾರಗಳಲ್ಲಿ ಅಮೆರಿಕದ ಆರ್ಥಿಕತೆಗೆ ಪುಷ್ಟಿ ಕೊಡುವ ವಿಚಾರಗಳನ್ನೇ ಮುಂದಿಟ್ಟಿದ್ದರು. ತೆರಿಗೆ ಹಾಗೂ ಶುಲ್ಕ ಸಂಗ್ರಹವು ಅವರ ಆರ್ಥಿಕ ಯೋಜನೆಗಳಲ್ಲಿ ಪ್ರಮುಖವಾದವಾಗಿವೆ. ಚೀನಾ ಮತ್ತು ಅಮೆರಿಕದ ಆರ್ಥಿಕತೆ ಹಾಗೂ ವ್ಯಾಪಾರ ಸಹಕಾರಗಳು ಪರಸ್ಪರ ಉಭಯ ರಾಷ್ಟ್ರಗಳಿಗೂ ಉಪಯೋಗವಾಗುವಂತೆ ಇರಬೇಕು ಎಂದು ಚೀನಾ ಹೇಳಿದೆ. ಇನ್ನು
ಕೆನಡಾ ಇದರ ಬಗ್ಗೆ ಮುಂಬರುವ ಸರ್ಕಾರದ ಜೊತೆಗೆ ಮಾತುಕತೆ ನಡೆಸುತ್ತೇವೆ ಎಂದು ಪ್ರತಿಕ್ರಿಯಿಸಿದೆ. ಟ್ರಂಪ್ ರವರು ಚೀನಾ ಸೇರಿದಂತೆ ಹಲವು ರಾಷ್ಟ್ರಗಳ ಸರಕುಗಳ ಮೇಲೆ ಹೆಚ್ಚುವರಿ ತೆರಿಗೆ ವಿಧಿಸುವ ಮೂಲಕ ಆಗಾಗ್ಗೆ ವ್ಯಾಪಾರ ಸಮರವನ್ನು ಸಾರುವುದಲ್ಲಿ ಎತ್ತಿದ ಕೈ ಎಂದೇ ಹೆಸರಾಗಿದ್ದಾರೆ. ಅವರು ತಮ್ಮ ಹಿಂದಿನ ಆಡಳಿತ ಅವಧಿಯಲ್ಲೂ ಕೂಡ ಇಂಥ ಶುಲ್ಕಗಳನ್ನು ಹೇರುವ ಮೂಲಕ ಚೀನಾ ಹಾಗೂ ಯುರೋಪ್ ರಾಷ್ಟ್ರಗಳ ಜೊತೆಗೆ ಹಗ್ಗ ಜಗ್ಗಾಟ ನಡೆಸಿದ್ದರು. ಕೆಲವು ಬಾರಿ ಟ್ರಂಪ್ ರವರ ಕ್ರಮಗಳು ಭಾರತದ ಮೇಲೂ ನಕಾರಾತ್ಮಕ ಪರಿಣಾಮ ಬಿದ್ದಿರುವ ಉದಾಹರಣೆಗಳು ಕೂಡ ಇವೆ. ಮುಖ್ಯವಾಗಿ ಅಮೆರಿಕ ಜೊತೆಗೆ ಮೆಕ್ಸಿಕೋ ಹಾಗೂ ಕೆನಡಾ ರಾಷ್ಟ್ರಗಳು ಸುಮಾರು 30 ವರ್ಷಗಳಿಂದ ಫ್ರೀ ಟ್ರೇಡ್ ಒಪ್ಪಂದವನ್ನು ಮುಂದುವರಿಸಿಕೊಂಡು ಬರುತ್ತಿವೆ. ಮೆಕ್ಸಿಕೋ ಹಾಗೂ ಕೆನಡಾ ಹೆಚ್ಚಿನ ಪಾಲು ಅಮೆರಿಕ ಮಾರುಕಟ್ಟೆಯ ಮೇಲೆ ಅವಲಂಬಿಸಿದೆ. ಹಾಗಾಗಿ ಆ ಎರಡೂ ರಾಷ್ಟ್ರಗಳು ಅಮೆರಿಕದ ಜೊತೆಗೆ ಚೌಕಸಿಗಾಗಿ ಮಾತುಕತೆ ನಡೆಸುವುದು ಅನಿವಾರ್ಯವಾಗಿದೆ.